ಸೊ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ನಾವೆಲ್ಲ ಬ್ಯಾನರಿಗೆ ಇವತ್ತು ಫ್ರೇಮ್ ಹಾಕ್ಬೇಕಂತ ಇದ್ವಿ. ನಾವು ಫ್ರೇಮ್ ಹಾಕ್ಸಿದ್ದಿಲ್ಲ ಬಿಕಾಸ್ ಅವ್ನು ಹೆವಿ ರೇಟ್ ಕೇಳ್ದ ಅಂತ. ಸೊ ನಾವೆಲ್ಲ ನಮ್ಮದೇ ಎಲೆಕ್ಟ್ರಿಕಲ್ ಪೈಪ್ ಇತ್ತು ನಮ್ಮ ತೇಜಸ್ ಅಂಗಡಿಯಲ್ಲಿ. ಸೊ ಅದನ್ನು ತೊಗೊಂಡು ನಾವೆಲ್ಲ ಬ್ಯಾನರ್ ರೆಡಿ ಮಾಡೋಕ್ಕೆ ಹೋದ್ರಿ ತೇಜಸ್ ಅಂಗಡಿ ಹತ್ರ. ಅಲ್ಲಿ ನೋಡಿದ್ರೆ ಪೈಪ್ ಎಲ್ಲ ಉದ್ದುದಕ್ಕೈತೆ. ಅದ್ರ ಮೆಜರ್ಮೆಂಟ್ ತಕ್ಕಂಗೆ ನಾವೆಲ್ಲ ಕಟ್ ಮಾಡ್ಕೊಂಡ್ರಿ. ಒಂದು ಪೈಪ್ ಅಂತೂ ನಮ್ಮ ದಿಲೀಪ ವೇಸ್ಟ್ ಮಾಡಿದೆ ಹೆಂಗೆಂಗೋ ಲೆಂತ್ ತೊಗೊಂಡು. ಅದಾದಮೇಲೆ ನಾವೆಲ್ಲ ಅಲ್ಲೇ ಕೂತ್ಕೊಂಡು ಎಲ್ಲ ಇಂಜಿನಿಯರ್ಸ್ ಆಗೋದ್ರಿ. ಅದಾದಮೇಲೆ ನಾವೆಲ್ಲ ನೀಟಾಗಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ನಮ್ಮ ಬ್ಯಾನರ್ಗೆ ನೀಟಾಗಿ ಫ್ರೇಮ್ ಎಲ್ಲ ಮಾಡಿದ್ರಿ ಕಟ್ ಮಾಡ್ಕೊಂಡು. ಅದಾದಮೇಲೆ ನಾವು ಪೈಪೆಲ್ಲ ಕಟ್ ಮಾಡಿ ನಮ್ಮ ತೇಜಸ್ ಮನೆ ಹತ್ರ ಬಂದ್ವಿ. ಬಿಕಾಸ್ ಅಲ್ಲಿಂದ ದೂರ ಇತ್ತು ಎತ್ಕೊಂಬರೋಕ್ಕೆ. ನಾವು ತೇಜಸ್ ಮನೆ ಹತ್ರ ಬಂದ್ವಿ. ಅಲ್ಲಿ ನೋಡ್ರೆ ಬ್ಯಾನರ್ ಎಲ್ಲ ವಾಪಸ್ ಒಂಥರ ಆಗೋಯ್ತು. ಅದನ್ನು ಉಲ್ಟಾ ಹಾಕಿ ನಾವೆಲ್ಲ ಫೆವಿಕ್ವಿಕ್ ಹಾಕೋಷ್ಟೊತ್ತಿಗೆ ನಮ್ಮ ಕೈಯೆಲ್ಲ ಬ್ಲಾಸ್ಟ್ ಆಗೋಗಿತ್ತು ಫೆವಿಕ್ವಿಕ್ಕಿಂದ. ಅದಾದಮೇಲೆ ನಾವು ಹೋಗಿದ್ದು ಊಟಕ್ಕೆ. ಊಟ ಮಾಡಿಕೊಂಡು ನಾವೆಲ್ಲ ಗಣೇಶ ನೋಡೋಕೆ ಹೋಗಾಗ ನಮ್ಮ ದಿಲೀಪ್ ಹೋಗಿ ದಾರಿನೇ ಗೊತ್ತಾಗ್ತಾಯಿಲ್ಲ. ಬ್ಯಾನರಲ್ಲಿ ತೂತಿತ್ತು, ಆ ತೂತಿಂದ ನೋಡ್ತವನೆ. ಸರಿ ಅಂತ ನಾವೆಲ್ಲ ಅವನ್ನ ಕರ್ಸ್ಕೊಂಡು ಅದಾದಮೇಲೆ ಬರ್ತಾ ಜ್ಯೂಸ್ ಕುಡ್ಕೊಂಡು ನಾನು ಹಿಮಾಲಯನಲ್ಲಿ ಬಂದೆ, ದಿಲೀಪ್ ಎಕ್ಸ್ಪಲ್ಸಲ್ಲಿ ಬಂದ. ಸೊ ನನಗೆ ಹಿಮಾಲಯ ಹೆಂಗೆ ಸೂಟ್ ಆಗ್ತೈತಂತ ಕಮೆಂಟಲ್ಲಿ ಹಾಕಿ. ಸಾಯಂಕಾಲ ಸ್ಕ್ರೀನ್ ವಾಶ್ ಮಾಡಿದ್ರಿ, ಅದ್ರ ಮೇಲೆ ಟೆರೆಸ್ಗೆ ಹಾಕ್ಬಿಟ್ಟು ವಾಪಸ್ ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.